ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ಗೋಕಾಕ ಸಮುದಾಯ ಭವನದಲ್ಲಿ ಜರುಗಿದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಿತ್ರ ನಟರು ಹಾಗೂ ಸಮಾಜ ಚಿಂತಕರು ಆಗಿರುವ ಚೇತನ್ ಅವರು ಹಾಗೂ ಗೋಕಾಕ ಸಿಪಿಐ ಸುರೇಶ್ ಬಾಬು ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಸಂಘಟನೆ ವತಿಯಿಂದ ಅತಿಥಿಗಳಿಗೆ ಸನ್ಮಾನ ನಡೆಸಿದ್ರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಎಬಿ ಮಲಬನ್ ಅವರು ಮಾತನಾಡಿ, ಸಂಘಟನೆ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಬಂದಿರುತ್ತೆ ಹಾಗೂ ನಮ್ಮ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸೌಲಭ್ಯ ಹೇಗೆ ಉಪಯೋಗ ಪಡೆದುಕೊಳ್ಳಬೇಕು ಅಂತ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರು. ಕಾನೂನು ಎಲ್ರಿಗೂ ಅರ್ಥವಾಗಬೇಕು, ಕಾನೂನು ತಿಳಿದುಕೊಳ್ಳಬೇಕು ಎಂದಿದ್ದಾರೆ. ಇನ್ನು ಗೋಕಾಕ ಸಿಪಿಐ ಸಾಹೇಬ್ರು ಆದ ಸುರೇಶ್ ಬಾಬು ಅವರು ಮಾತನಾಡಿ, ಕಾನೂನನ್ನ ಯಾರು ಗೌರವಿಸ್ತಾರೋ ಅವರನ್ನ ನಾವು ಗೌರವಿಸ್ತೀವಿ ಎಂದಿದ್ದಾರೆ. ದಲಿತ ಮುಖಂಡರು ಆದ ರಮೇಶ್ ಮಾದರ್ ಮಾತನಾಡಿ, ನಾವು ಎಲ್ರಿಗೂ ಕಾನೂನು ಅರಿವು ಮೂಡಿಸುವಂತಹ ಕಾರ್ಯ ಮಾಡಬೇಕು. ನಮ್ಮ ಸಂಘಟನೆಗಳು ಇದ್ದಾವೆ ಅಂತ ಕೆಲವೊಂದು ಗ್ರಾಮದಲ್ಲಿ ದಲಿತರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಇನ್ನು ಹೀಗೆ ಬೆಳೆಯಲಿ ಅಂತ ಹೇಳಿದ್ರು. ಇನ್ನು ಜಯಶ್ರೀ ಮಾದರ ವಕೀಲರು ಮಾತನಾಡಿ, ಕಾನೂನು ಅರಿವಿನ ಬಗ್ಗೆ ಬಹಳ ವಿಸ್ತಾರವಾಗಿ ಅಚ್ಚುಕಟ್ಟಾಗಿ ಹೇಳಿದ್ರು. ಕಾನೂನು ಬಾಹಿರ ಚಟುವಟಿಕೆ ಮಾಡಬೇಡಿ, ತಪ್ಪು ಮಾಡಬೇಡಿ, ಒಳ್ಳೆಯ ಸಂಘಟನೆ ಇದೆ, ಸರ್ಕಾರದ ಸವಲತ್ತುಗಳನ್ನ ಬಡ ಜನರಿಗೆ ತಲುಪಿಸಿ ಓದುವ ಅಭ್ಯಾಸ ಇಟ್ಕೊಳ್ಳಿ ಎಂದಿದ್ದಾರೆ. ಸೇರಿಕೊಂಡು ನಾವು ಇದನ್ನ ಸಮಾಜನ ಬೆಳೆಸಬೇಕು. ಈಶ್ವರ ನಮ್ಮ ಸ್ನೇಹಿತರೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನಾದರೂ ಮಾದರಿ ಯಾರಾದರೂ ಇದ್ದರೆ ಅದು ಯಾರು ನಿಸ್ವಾರ್ಥವಾಗಿ ಸಮಾಜಕ್ಕೆ ಶ್ರಮಿಸ್ತಾರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥವ್ರನ್ನ ಮಾದರಿಯಾಗಿ ಸಮಾಜದ ಪರವಾಗಿ ನಾವು ಕೆಲಸ ಮಾಡೋಣ. ಭೀಮ ರಕ್ಷಣೆ ಸಂಘಟನೆ ನಾವೆಲ್ಲ ಸಮಾನವಾದಿಗಳ ಜೊತೆಗೆ ಸೇರಿ ಗೋಕಾಕ ತಾಲೂಕು ಆಗಿರ್ಬೋದು, ಇಡೀ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಕರ್ನಾಟಕದ ಏಳಿಗೆಗೋಸ್ಕರ ಕೆಲಸ ಮಾಡೋಂತ ಹೇಳಿ ಒಳ್ಳೆ ಕೆಲಸ ಮುಂದುವರಿಸಿ ಎಂದೆಂದಿಗೂ ನಿಮ್ಮ ಜೊತೆ ಇರ್ತೀನಿ. ಜೈ ಕರ್ನಾಟಕ, ಜೈ ಭೀಮ್. ಸಾಮಾಜಿಕವಾಗಿ ಯಾವ ಯಾವ ಭದ್ರತೆಗಳನ್ನು ಕೊಡಲಾಗ್ತಿದೆಯೋ ಅಂಥವೆಲ್ಲವುಗಳನ್ನ ಇಂದು ನಮ್ಮ ಸಮಾಜದ ಜನರಿಗೆ ನಾವು ಅರಿವು ಮೂಡಿಸಿದ್ದೇವೆ. ಅದರಲ್ಲಿ ನಮ್ಮ ಈ ಸಮಾಜದ ಒಂದು ಪ್ರತಿಯೊಬ್ಬ ಪ್ರಜೆ ಮುಂದೆ ಬರ್ಲಿಕ್ಕೆ ಸಾಧ್ಯ ಅದ, ಮುಖ್ಯವಾಹಿನಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಅದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಬಹಳಷ್ಟು ಮಾತನಾಡಬೇಕಾಗಿತ್ತು. ಆದ್ರೆ ನಿಮ್ಮ ಜೊತೆ ನಾವು ಯಾವತ್ತೂ ಮಾತನಾಡ್ತಾ ಇರ್ತೇನೆ. ಮೇಡಮ್ ಆಗಿರ್ಬೋದು, ನಮ್ಮ ಸರ್ ಜಯಂಕರ್ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಲೀಡರ್ಸ್ಗಳು ಮಾತಾಡೋರಿದ್ದಾರೆ. ಅದಕ್ಕೆ ಅವ್ರ ಮಾತುಗಳನ್ನು ಕೇಳಿ ಇನ್ನು ಮುಂದಿನ ಸಲ ಇದೇ ಕಾರ್ಯಕ್ರಮವನ್ನ ಇನ್ನೂ ದೊಡ್ಡದಾಗಿ ಇನ್ನೂ ಚೆನ್ನಾಗಿ ಮಾಡ್ತಕ್ಕಂಥ ಶಕ್ತಿ ನಿಮಗೆಲ್ಲ ನಮ್ಮ ಮುಖಂಡರಿಗೆ ದೇವರು ಕೊಡಲಿ ಅಂತ ತಿಳ್ಕೊಂಡು ನಾವು ಆಶಿಸ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂತ ಯಾವತ್ತು ಎಲ್ಲ ಸಂಘಟನೆಗಳಿಗೆ ನಾನು ನಮ್ಮ DSS ಎಲ್ಲ ಮುಖಂಡರಿಗೆ ನಾನು ಅಭಿನಂದನೆಗಳು ಹೇಳ್ತಾ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಭೀಮ್. ಹೇಗೆ ಬಳಸ್ಕೊತೀರ ಆ ರೀತಿ ಇರ್ತೈತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾರೆ, ಸಾಮಾಜಿಕ ಬಹಿಷ್ಕಾರ ಎಂಬ ಶಿಕ್ಷೆಯು ಕೆಳಜಾತಿ ಜನರನ್ನು ಹದ್ದು ಬಸ್ತಿನಲ್ಲಿಡುವ ಮೇಲು ಜಾತಿ ಜನರ ಕೈಯಲ್ಲಿರುವ ಪ್ರಬಲ ಅಸ್ತ್ರ. ಇದರ ಅರ್ಥ ನಾವು ಏನಂತ ಸಾಮಾಜಿಕ ಶಿಕ್ಷೆಯು ಅಂದ್ರೆ ನಾವು ಶಿಕ್ಷಣದಿಂದ ಯಾವಾಗಿರ್ತಕ್ಕ ವಂಚನೆ ಆಗಿರ್ತೀವಿ ಅಲ್ಲಿವರೆಗೂ ನಾವು ಕೆಳಗಡೆ ಇರುವಂತ ಕೆಲಸ ಆಗ್ತೈತಿ. ನಾವು ಯಾವಾಗ ಶಿಕ್ಷಣವನ್ನು ಕಲಿತಾಗ ನಾವು ಮೇಲ್ಗಡೆ ಬರುವಂತ ವ್ಯವಸ್ಥೆ ಆಗ್ಬೇಕು. ಬಾಬಾ ಸಾಹೇಬ್ ಇನ್ನೊಂದು ಮಾತು ಹೇಳ್ತಾರ, ಅಸ್ಪೃಶ್ಯತೆ ಬೇರು ಜಾತಿ ವ್ಯವಸ್ಥೆಯಲ್ಲಿದೆ, ಜಾತಿ ವ್ಯವಸ್ಥೆ ಬೇರು ವರ್ಣಾಶ್ರಮದಲ್ಲಿದೆ, ವರ್ಣಾಶ್ರಮ ಧರ್ಮದ ಬೇರು ಬ್ರಾಹ್ಮಣವಾದದಲ್ಲಿದೆ ಅಥವಾ ರಾಜಕೀಯದಲ್ಲಿದೆ ಅಂತ ಹೇಳ್ತಾರೆ. ಇವತ್ತು ನಾವು ರಾಜಕೀಯ ರಂಗದಲ್ಲಿ ಇರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾರೆ. ಈ ಹಿಂದೆ ಒಂದು ಮನೋ ಸಂವಿಧಾನ ಇತ್ತು, ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದ ಹಿಂದಿನ ಒಂದು ಸಂವಿಧಾನ ಇತ್ತು. ಆ ಸಂವಿಧಾನ ಹೆಂಗಿತ್ತಪ್ಪ ಅಂದ್ರ ನಮ್ಮ ಹೆಣ್ಣುಮಕ್ಕಳನ್ನ ಹೆರಿಗೆ ಫ್ಯಾಕ್ಟರಿಯನ್ನಾಗಿ ಮಾಡಿಕೊಂಡಿತ್ತು. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದಾಗಿತ್ರ ನನ್ನ ತಾಯಿ ವಕೀಲಗಳಾಗ್ತಾ ಇದಾರ, ವೇದಿಕೆ ಮೇಲೆ ಕೊಡ್ತಾ ಇದಾರ, ಆಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇದಾರ, ಪ್ರಧಾನಮಂತ್ರಿಗಳಾಗ್ತಾ ಇದಾರ. ಅದಕ್ಕೆ ಕಾರಣ ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಈ ಸಂವಿಧಾನ ಕೊಡಬೇಕಂತೇಳಿ ಬಾಬಾ ಸಾಹೇಬರು ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ರು. ನಮ್ಮ ಮನೆಯಾಗ ನಾವು ಯಾರೂ ಸತ್ತಿಲ್ಲ ಸಮಾಜಕ್ಕೋಸ್ಕರ. ಲಂಡನ್ ನಲ್ಲಿ ಹೋಗ್ತಾ ಇರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ರಮಾಬಾಯಿ ಲೇಟ್ ಆಗಿ ಪತ್ರ ಬರೆದಿರ್ತಾರೆ ಅಂಬೇಡ್ಕರ್ ಅವರಿಗೆ, ನಿಮ್ಮ ಪ್ರೀತಿ ಮಗ ಸತ್ತೋಗಿದ್ದಾನೆ ಅಂತ ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೆಗೆದು ನೋಡ್ತಾರೆ. ಅವ್ರ ಪಕ್ಕದಲ್ಲಿರುವಂತ ಒಬ್ರು ಸ್ನೇಹಿತ ಕೇಳ್ತಾರೆ, ಬಾಬಾ ಸಾಹೇಬ್ರೆ ಏನ್ ಲೆಟರ್ ಬಂದಿದೆ ಅಂತ ಹೇಳಿ. ಏನೇನ ಎಮರ್ಜೆನ್ಸಿ? ಎಸ್ ಎಮರ್ಜೆನ್ಸಿ ಇದೆ. ಏನಾಗಿದೆ? ನಮ್ಮ ಪ್ರೀತಿ ಮಗ ಸತ್ತೋಗಿದ್ದಾನೆ. ಹಾಗಾದ್ರೆ ನೀವು ಹೋಗ್ರಿ ಇಂಡಿಯಾಕ್ಕೆ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ ಗೊತ್ತಾ, ನನ್ನ ಒಬ್ಬ ಮಗ ಸತ್ತಿದಾನಂತೇಳಿ ಏನಾದರೂ ನಾನು ದೇಶಕ್ಕೆ ಹೋದ್ರೆ ಇಲ್ಲಿ ಕೂತಿರುವಂತ ನೂರಾರು ಜನ ನಾವು ಏನಾಗ್ತಿದ್ವಿ, ವಂಚನೆಗಳಾಗ್ತೀವಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರು. ಎಷ್ಟು ಅವ್ರ ಮನಸ್ಸು ಕೆಟ್ಟ ನೋಡ್ರಿ. ಇವತ್ತೇನಾದ್ರೂ ನಮ್ಮ ಮನ್ಯಾಗ ಏನೋ ಒಂದು ಆಯ್ತಂದ್ರೆ ನಾವು ಈ ಕಾರ್ಯಕ್ರಮನ ಬಿಟ್ಟು ಹೋಗುವಂತ
ಬಾಬಾ ಸಾಹೇಬರು ಅಂದ್ರೆ ಈ ದೇಶ ಅಂದ್ರೆ ಬಾಬಾ ಸಾಹೇಬರು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮರಕ್ಷಕ ಸಂಘಟನೆ ವತಿಯಿಂದ ಬೆಳಗಾವಿ ಜಿಲ್ಲಾ ಯುವ ಘಟಕ ಜಿಲ್ಲಾ ಅಧ್ಯಕ್ಷರಾಗಿ ಪ್ರಶಾಂತ ಪಾತ್ರೂಟ ಅವರನ್ನು ಆಯ್ಕೆ ಮಾಡಲಾಯಿತು. ಯುವ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾಗಿ, ಜಿಲ್ಲಾ ಯುವ ಘಟಕದ ಕಾರ್ಯದರ್ಶಿಯಾಗಿ, ಜಿಲ್ಲಾ ಖಜಾಂಚಿಯಾಗಿ ಇವರನ್ನು ಸಂಘಟನೆ ವತಿಯಿಂದ ಆಯ್ಕೆ ಮಾಡಲಾಗಿದೆ. ಚಿತ್ರ ನಟರು ಆದ ಚೇತನ ಹಾಗೂ ಸಂಘಟನೆಯ ರಾಜ್ಯಾಧ್ಯಕ್ಷರು ಆದ ಈಶ್ವರ ಗುಡಜ ಅವರು ಪ್ರಮಾಣ ಪತ್ರವನ್ನ ನೀಡಿ ಶುಭ ಹಾರೈಸಿದರು. ಇನ್ನು ಈ ಸಂದರ್ಭದಲ್ಲಿ ಎಬಿ ಮಲಬನ್ನವರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಕರ್ನಾಟಕ ಭೀಮರಕ್ಷಕ ಸಂಘಟನೆ ಪ್ರಮುಖರು ಆದ ಮುದಲಿಂಗ ಗೋರಬಾಳ, ನಾಗಪ್ಪ ಹರಿಜನ್, ಅಶೋಕ್ ಲಗಮಪ್ಪಗೋಳ, ಶ್ರೀಮತಿ ಜಯಶ್ರೀ ಮಾದರ್ ವಕೀಲರು, ದಲಿತ ಮುಖಂಡರು ಆದ ರಮೇಶ್ ಮಾದರ, ಸತ್ಯಪ್ಪ ಕರವಾಡಿ, ಕೋಲಾಕರ್ ಅವರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.